ಮಾವ ಯಾಕೆ ಹೀಗೆ ಮಾಡಿದ್ರಿ ನೀವು? ನಾನೇನು ಅನ್ಯಾಯ ಮಾಡಿದ್ದೆ ನಿಮ್ಗೆ? ಹಳ್ಳಿಗೆ ಹೋಗೋಣ, ಅಲ್ಲೇ ಇದ್ಬಿಡೋಣ ಅಂತ ಹೇಳ್ದವ್ರು ಇದ್ದಕ್ಕಿದ್ದಾಗೆ ಹೇಳ್ದೆ ಕೇಳ್ದೆ ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರಲ್ಲ. ನಾನು ಎಲ್ಲಿಗೆ ಹೋಗ್ಬೇಕಾಗಿತ್ತು ಹೇಳಿ? ತಾರಾ ವಿನಯ್ ಅವ್ರ ಪರಿಚಯ ಇಲ್ಲ ಅಂದಿದ್ರೆ ನಾನು ಬೀದಿ ಪಾಲಾಗ್ಬಿಡ್ತಿದ್ದೆ. ಯಾಕಿಂತ ಅನ್ಯಾಯ ಮಾಡಿದ್ರಿ ನೀವು? ನೀವಾಗ ನೀವೇ ಅತ್ತೆ ಮಾವ ಅಂತ ಹುಡ್ಕೊಂಡ್ ಬಂದ್ರಿ, ಸೊಸೆ ಅಂತ ನನ್ನ ಮನೆ ಕರ್ಕೊಂಡು ಹೋದ್ರಿ, ಆಮೇಲೆ ಹೀಗ್ ಮಾಡ್ಬಿಟ್ರಲ್ಲ. ನಾನು ನಿಮಗ್ ಭಾರ ಆಗಿದ್ದೀನಿ ಅಂತ ಅನ್ಸಿದ್ರೆ ನನ್ನ ಹತ್ರನೇ ಹೇಳ್ಬೋದಾಗಿತ್ತಲ್ಲ. ನನಗೆ ಯಾಕಿಂತ ಅನ್ಯಾಯ ಮಾಡಿದ್ರಿ? ಹೇಳ್ದೆ ಕೇಳ್ದೆ ಯಾಕೆ ಮನೆ ಬಿಟ್ಟು ಹೋದ್ರಿ ನೀವು? ಒಂಟಿ ಹೆಣ್ಣು ಎಂತ ನರ್ಕ ಅನ್ಭವಿಸ್ತೆ ಗೊತ್ತಾ? ತಾರಾ ಮನೆ ನನಗೆ ಆಶ್ರಯ ಸಿಕ್ಕಿಲ್ಲ ಅಂದಿದ್ರೆ ಕೆಟ್ಟ ಕಣ್ಣುಗಳು ಈ ನಿಮ್ ಸೊಸೆನ ನಡು ರಸ್ತೆಯಲ್ಲಿ ತಿಂದು ಹಾಕ್ಬಿಡ್ತಿತ್ತು. ಹೇಳಿ, ಮಾತಾಡಿ. ನಾನೇನು ನೀವ್ ನನ್ನ ಕರ್ಕೊಂಡು ಹೋಗಿ ಅನ್ನ ಹಾಕಿ ಆಶ್ರಯ ಕೊಡಿ ಅಂತ ಕೇಳ್ತಾ ಇಲ್ಲ. ನನ್ ಪಾಲ್ಗೆ ದೇವ್ರಂತ ವಿನಯ್ ತಾರಾ ಇದ್ದಾರೆ, ಅವರಿಬ್ರು ನನ್ನ ಕಾಪಾಡ್ತಾರೆ. ಆದ್ರೆ ನೀವ್ಯಾಕ್ ನನಗೆ ಆ ರೀತಿ ಅನ್ಯಾಯ ಮಾಡಿದ್ರಿ ಅನ್ನೋದಕ್ಕೆ ನನಗೆ ಉತ್ತರ ಬೇಕು. ಮಾತಾಡಿ. ಮಾತಾಡ್ಲೇಬೇಕು ಕಣಮ್ಮ. ಮಾತಾಡ್ದಲೇ ಇದ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ. ನೀನ್ ತಾರಾ ಮನೆಯಲ್ಲಿದ್ಯಲ್ವಾ? ನೋಡು, ಅಲ್ಲಿಂದ ಮೊದಲು ಜಾಗ ಖಾಲಿ ಮಾಡು. ಒಳ್ಳೆ ಹೆಣ್ಣಲ್ಲ, ಕೊಲೆಗಾರ್ತಿ ಕಣಮ್ಮ ಅವಳು. ತಾರಾ ಮೇಲೆ ಅಂತ ಅಪವಾದ ಹೊರಿಸಿದ್ರೆ ನಿಮ್ ನಾಲ್ಗೆಗೆ ಹುಳ ಬೀಳುತ್ತೆ. ತಪ್ಪು ಮಾಡಿದವರು ನೀವು. ನಿಮ್ ತಪ್ಪನ ಮುಚ್ಚ ಹಾಕೋದಿಕ್ಕೆ ಏನೇನೋ ಹೇಳಕ್ ಬರ್ಬೇಡಿ. ಹೌದಮ್ಮ, ನನ್ನ ನಾಲ್ಗೆ ಹುಳ ಬಿಡ್ಬೇಕಾದ್ರೆ. ಯಾಕೆಂದ್ರೆ ಅಂತ ಕೆಟ್ಟ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಆ ಸುಳ್ಳೇನ್ ಗೊತ್ತಾ? ನೀನ್ ನನ್ನ ಸೊಸೆನೇ ಅಲ್ಲ. ನಾನು ನನ್ನ ಹೆಂಡತಿ, ನಿನ್ನ ಅತ್ತೆ ಮಾವ ಅಲ್ಲ. ನೀನು ವಿನಯ್ ಜೊತೆ ಒಂದು ಮನೆಯಲ್ಲಿ ಇದೆಯಲ್ಲ, ಆಗ ತಾರ ನನ್ನ ಹತ್ರ ಬಂದು ನಿನ್ನ ಫೋಟೋನ, ನಿನ್ನ ಮಕ್ಕಳು, ನಿನ್ನ ಗಂಡನ ಫೋಟೋ ನನಗೆ ಕೊಟ್ರು. ನಿನ್ನನ್ನು ಸೊಸೆ ಅಂತ ನಂಬಿಸಿ ಮನೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಅದು ದುಡ್ಡು ಕೊಟ್ಲು. ನಾನು ಹಾಗೆ ಮಾಡಿದೆ. ಆದರೆ ಅವಳಿಗೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ನಿನ್ನ ಜೀವಂತ ಇದ್ರೆ ಅವಳಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತು ಅವಳಿಗೆ. ಅದಕ್ಕೆ ನಿನ್ನ ಹಳ್ಳಿ ಕರ್ಕೊಂಡೋಗ್ತೀನಿ ಅಂತ ನಂಬಿಸಿ ಕೊಂದು ಹಾಕ್ಬಿಡಿ ಅಂತ ಹೇಳಿದ್ಲು. ಮತ್ತೆ ಹಣ ಕೊಟ್ಲು. ಆದ್ರೆ ನಿನ್ನನ್ನು ಕೊಂದು ಯಾವ ಪಾಪಕ್ಕೂ ಹೋಗ್ಲಮ್ಮ ನಾನು. ಅದಕ್ಕೆ ನಾನು ನನ್ನ ಹೆಂಡತಿ ಯಾರಿಗೂ ಇಲ್ಲದ್ರೆ ಜಾಗ ಖಾಲಿ ಮಾಡಿಬಿಟ್ರಿ. ಈಗ್ಲೂ ಹೇಳ್ತೀನಮ್ಮ, ಅಲ್ಲಿಂದ ಮೊದಲು ನೀನು ಆಚೆಗೆ ಹೋಗು. ನೀನ್ ಮಾತ್ರ ಅಲ್ಲಿರ್ಬೇಡ.
ತಾರಾ ತಾರಾ ಬಾ ಕಾವೇರಿ, ನಿನ್ಗೆ ಯಾರು ತರಕಾರಿ ತರೋದಕ್ಕೆ ಹೇಳಿದ್ದು? ಆಂಟಿಗ್ ಬೈತಾ ಇದ್ದೆ ನನ್ ಗೊತ್ತಾ? ಆ ವಿಷಯ ಬಿಡು. ನನ್ಗೆ ನಮ್ಮ ಮಾವ ಸಿಕ್ಕಿದ್ರು. ಮಾವನ? ಯಾವ ಮಾವ? ಇನ್ಯಾರು? ನನ್ನನ್ನ ಸೊಸೆ ಅಂತ ಮನೆ ಕರ್ಕೊಂಡು ಹೋಗಿ ಹೇಳ್ದೆ ಕೇಳ್ದೆ ಮನೆ ಖಾಲಿ ಮಾಡ್ಕೊಂಡು ಹೊರಟೋದ್ರಲ್ಲ ಅವ್ರು. ಅವ್ರು ಸಿಕ್ಕಿದ್ರ? ಎಲ್ಲಿದಾರಂತವ್ರು? ಅವ್ರು ಎಲ್ಲಾದ್ರೂ ಇರ್ಲಿ, ಅದು ನನಗೆ ಬೇಡವಾದ ವಿಷಯ. ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾನು ಅವ್ರ ಸೊಸೆನೇ ಅಲ್ವಂತೆ, ನೀನು ಅವ್ರಿಗೆ ದುಡ್ಡು ಕೊಟ್ಟು ಆ ತರ ಎಲ್ಲ ನಾಟಕ ಆಡ್ಸಿದ್ಯಂತೆ. ಅಷ್ಟೇ ಅಲ್ಲ, ಅವರು ಹೇಳ್ದೆ ಕೇಳ್ದೆ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದು ಯಾಕೆ ಗೊತ್ತಾ? ಅವ್ರಿಗೆ ನನ್ನನ್ನ ಕೊಲೆ ಮಾಡೋ ಮನ್ಸಿರ್ಲಿಲ್ವಂತೆ. ನೀನೇ ಅವ್ರಿಗೆ ಹಣ ಕೊಟ್ಟು ನನ್ನನ್ನ ಕೊಲೆ ಮಾಡೋದಕ್ಕೆ ಹೇಳಿದ್ಯಂತೆ. ಏನ್ ಮಾತು ಅಂತ ಆಡ್ತಿದ್ದೀರಾ ಅವ್ರೆ? ಅವರು ಹಾಗೆ ಹೇಳಿದ್ದು. ಸುಳ್ಳು ಕಾವೇರಿ, ನನ್ ಬೇಬಿ ನಿನ್ ಮರ್ಡರ್ ಮಾಡೋ ಹಾಗಿದ್ರೆ ಮನೇಲಿ ಯಾಕೆ ಇಟ್ಕೋತಾ ಇದ್ಲು? ತಾರಾ, ಏನಿದೆಲ್ಲ? ಕಾವೇರಿ, ನೀನು ನನ್ ಮೇಲೆ ನಂಬಿಕೆ ಇದೆ ಅಲ್ವಾ? ನಂಬಿಕೆ ಇಲ್ಲ ಅಂದಿದ್ರೆ ನಾನು ಹಾಗೆ ಹೊರಟೋಗ್ತಿದ್ದೆ ತಾರಾ. ಅಷ್ಟು ಸಾಕು ನಿನ್ಗೆ. ನೋಡು, ನಾನ್ ನಿನ್ಗೆ ಇವತ್ತೊಂದು ಸತ್ಯ ಹೇಳ್ತೀನಿ. ಆ ಮನುಷ್ಯ ಹೇಳಿದ್ದೆಲ್ಲ ಸುಳ್ಳು. ಅವನ್ ಯಾಕೆ ಆ ರೀತಿ ಸುಳ್ಳು ಹೇಳ್ದ ಗೊತ್ತಾ? ನನ್ನ ಮೇಲಿನ ಕೋಪಕ್ಕೆ. ಗಂಡ ಹೆಂಡತಿ ಇಬ್ರು ದೊಡ್ಡ ಕ್ರಿಮಿನಲ್ಸ್. ಅವರು ನೀನನ್ನು ಹುಡುಕಿ ಅವ್ರ ಮನೆಗೆ ಯಾಕೆ ಕರ್ಕೊಂಡೋದ್ರು ಗೊತ್ತಾ? ಅವ್ರ ಸ್ವಾರ್ಥಕ್ಕೆ. ಮಗ ಮೊಮ್ಮಕ್ಕಳೆಲ್ಲ ಸತ್ ಹೋದ್ಮೇಲೆ ಕಾನೂನಿನ ಪ್ರಕಾರ ಆಸ್ತಿ ಎಲ್ಲ ನಿನ್ ಹೆಸರಿಗೆ ಸೇರ್ತು. ಅದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ನನ್ನ ಹತ್ರನೇ ಒಂದ್ಸರಿ ಆ ಮನುಷ್ಯ ಹೇಳಿದ್ದ, ನಿಮ್ ಯಜಮಾನ್ರಿಗೆ ಕಾವೇರಿ ತುಂಬಾ ಕ್ಲೋಸ್ ಅಲ್ಲ, ಅವ್ರ ಮೂಲಕ ಆದ್ರೂ ಅವಳಿಗೆ ಪತ್ರಕ್ಕೆ ಸೈನ್ ಹಾಕೋದಕ್ಕೆ ಹೇಳಿ ಅಂತ. ಅದಕ್ಕೆ ನಾನು ಅವನಿಗೆ ಬೈದ್ ಕಳ್ಸಿದ್ದೆ. ಅದೇ ಕೋಪಕ್ಕೆ ತನ್ನ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವನು ನನ್ನ ಮೇಲೆ ಇಂತ ಅಪವಾದ ಹೊರಿಸಿದಾನೆ. ನೋಡು ಕಾವೇರಿ, ನಾನ್ ಹೇಳಿದ್ ನಿಜ ಅಂತ ನಿನ್ಗನ್ಸಿದ್ರೆ ನೀನಿಲ್ಲಿರ್ಬೋದು, ಇಲ್ಲ ಅಂದ್ರೆ ನಿನ್ಗಿಷ್ಟ ಬಂದ್ ಕಡೆ ನೀನ್ ಹೋಗ್ಬೋದು. ಕಾವೇರಿ, ನೀನ್ ಈಗ್ಲೂ ಹೂವನ್ನು ನಿನಗ್ ಸಿಗ್ಬೇಕಾಗಿರೋ ಆಸ್ತಿನೆಲ್ಲ ನಾನ್ ಹೋರಾಡಿ ಕೊಡಿಸ್ತೀನಿ. ಅಲ್ಲ ಕಾವೇರಿ, ನಾನ್ ನನ್ ಮಗುನೇ ನಿನಗ್ ಕೊಡ್ತೀನಿ ಅಂದೋಳು, ಅಂತದ್ರಲ್ಲಿ ನೀನು ಕೊಲ್ಲು ಅಂತ ಹೇಳ್ತೀನ? ಕಾವೇರಿ, ನೀನು ಕೊಲ್ಲೋದ್ರಿಂದ ನನಗ್ ಸಿಗೋದಾದ್ರೂ ಏನ್ ಹೇಳು? ಪ್ಲೀಸ್ ಕಾವೇರಿ, ಅವನು ಹೇಳ್ದ ಅನ್ಬಿಟ್ಟು ಇಂಥ ಅನುಮಾನಗಳನ್ನೆಲ್ಲ ನಿನ್ ತಲೆಯಲ್ಲಿ ಇಟ್ಕೋಬೇಡ. ಈ ತಾರ ಸ್ನೇಹಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾಳೆ, ಆದ್ರೆ ಇಂಥ ಅಪವಾದಗಳನ್ನ ಮಾತ್ರ ಸಹಿಸಲ್ಲ. ನಿನಗ್ ಸತ್ಯ ಗೊತ್ತಾಗುತ್ತೆ.